ಚಿತ್ರರಂಗದ ಅದ್ವಿತೀಯ ನಿರ್ದೇಶಕರು ಆಗಿರುವಂತಹ ರಾಜೇಂದ್ರ ಸಿಂಗ್ ಬಾಬು ಅವರೇ, ಪ್ರಶಸ್ತಿ ಪ್ರದಾನ ಮಾಡಿ ಇಲ್ಲಿವರೆಗೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು, ಅವರ ನೆರಳಾಗಿರುವ ನನ್ನನ್ನು ಕುರಿತು ಮಾತಾಡಿದಂತಹ ರಾಘವೇಂದ್ರ ರಾವ್ ಅವರೇ, ಮೋಹನ್ ರಾವ್ ಅವರೇ, ಸಿ ಕೆ ರಾಮೇಗೌಡರೇ, ಇಲ್ಲಿ ನೆರೆದಿರುವ ಎಲ್ಲ ಬಂಧುಗಳೇ, ಇದೊಂದು ವಿಶೇಷ ಸಂದರ್ಭ. ಈ ಸಮಾರಂಭಕ್ಕೆ ಮುಖ್ಯವಾಗಿ ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು ಪ್ರದಾನ ಮಾಡೋ ಸಂದರ್ಭದಲ್ಲಿ ರಾಜ್ ಕುಟುಂಬದವರು ಕೂತಿದ್ದಾರಲ್ಲ, ಇದು ನನಗೆ ಸಂದ ಗೌರವ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಏಕೆಂದರೆ ಸಾಮಾನ್ಯವಾಗಿ ರಾಜ್ಕುಮಾರ್ ಕುಟುಂಬದವರನ್ನು ವರದರಾಜ ಪ್ರಶಸ್ತಿ ಕೊಡುವಾಗ ನೋಡ್ತಾ ಇದ್ವಿ. ಈ 24ನೇ ತಾರೀಕು ನೋಡ್ತೀವಿ, ಹಿಂದೆ 12ನೇ ತಾರೀಕು ನೋಡ್ತೀವಿ. ಯಾಕೆ 12, 24 ಅಂತ ನಿಮಗೆ ಗೊತ್ತು. ಸೊ ಆನಂತರ ಅದು ಅವ್ರ ತಪ್ಪಲ್ಲ, ನಾನು ನೋಡಿರೋದಿಲ್ಲ ಎಷ್ಟೋ ಸಂದರ್ಭದಲ್ಲಿ. ಆದರೆ ನನಗೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ಕೊಡುವ ಈ ಸಮಾರಂಭಕ್ಕೆ ಅವರ ಹಾಜರಿ ಇದೆಯಲ್ಲ, ನನಗೆ ಡಾಕ್ಟರ್ ರಾಜ್ಕುಮಾರ್ ಬಂದಷ್ಟೇ ಸಂತೋಷ ಆಗಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದು ಉತ್ಪ್ರೇಕ್ಷೆ ಅಲ್ಲ, ಏಕೆಂದರೆ ರಾಜ್ಕುಮಾರ್ ಅವರ ಸಿನಿಮಾಗಳೇ ಕುಟುಂಬ ಪ್ರಜ್ಞೆಯ ಸಿನಿಮಾಗಳು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದರ ಜೊತೆಗೆ ಇವತ್ತು ಸುಮಾರು ಜನ ತುಮಕೂರಿಂದ ಬಂದಿದ್ದಾರೆ, ತಿಪ್ಟೂರಿಂದ ಬಂದಿದ್ದಾರೆ, ಚಿಕ್ಕಮಗಳೂರಿಂದ ಬಂದಿದ್ದಾರೆ, ಮೈಸೂರಿಂದ, ಧಾರವಾಡದಿಂದ, ಹೀಗೆ ಅನೇಕರು ನನ್ನ ಗೆಳೆಯರು ಇವತ್ತಿನ ಸಮಾರಂಭಕ್ಕೆ ನನಗೆ ಹೇಳದೇ ಬಂದಿದ್ದಾರೆ. ಬಹುಶಃ ಹೇಳಿದರೆ ಅಷ್ಟು ದೂರದಿಂದ ಯಾಕರಪ್ಪ ಬರ್ತಿದ್ದಿ ಅಂತ ಹೇಳ್ತಿದ್ದೆ. ಬರ್ತಾರೆ, ಈ ಸಭಾಂಗಣ ತುಂಬ ಜನ ಇದ್ದಾರೆ ಬೆಂಗಳೂರಿನ ಅಂತ ಹೇಳ್ತಿದ್ದೆ. ಆದರೂ ಅವರು ಬಹಳ ಪ್ರೀತಿಯಿಂದ ಬಂದಿದ್ದಾರೆ. ನನ್ನ ಹೆಸರಿನ ಬರಗೂರು ಪ್ರತಿಷ್ಠಾನದ ಪದಾಧಿಕಾರಿಗಳು ಬಂದಿದ್ದಾರೆ, ನೀವೆಲ್ಲ ಬಂದಿದ್ದೀರಿ. ನಿಮಗೆ ಮೊದಲು ನನ್ನ ನಮಸ್ಕಾರಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ನಾನು ಹೆಚ್ಚು ಮಾತಾಡೋದಿಲ್ಲ ಅನ್ನುವಂಥ ಆಶ್ವಾಸನೆಯನ್ನು ಮೊದಲೇ ಕೊಡೋಕ್ಕೆ ಇಷ್ಟಪಡ್ತೇನೆ. ಇದು ವಿಧಾನಸೌಧದ ಆಶ್ವಾಸನೆ ಅಲ್ವಾದ್ರಿಂದ ನೀವು ನಂಬಬೇಕು ಅಂತ ನಿಮ್ಮನ್ನು ಕೇಳ್ಕೊಡ್ತೇನೆ. ಇದು ನಾನು ಹೆಚ್ಚು ಮಾತಾಡುವಂಥ ಸಮಾರಂಭ ಅಲ್ಲ. ಇದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿ ಪ್ರಶಸ್ತಿಯನ್ನು ಕೊಟ್ಟವರಿಗೆ ಕೃತಜ್ಞತೆಗಳನ್ನು ಹೇಳುವ ಸಮಾರಂಭ ಇದು. 4 ಮಾತು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಹೇಳುವ ಸಮಾರಂಭ ಇದು. ಆದರೆ ಒಂದೇನೆಂದರೆ, ಈ ಕನ್ನಡ ಜನಶಕ್ತಿ ಕೇಂದ್ರ ಇದೆಯಲ್ಲ, ಸಿ ಕೆ ರಾಮೇಗೌಡರ ನೇತೃತ್ವದಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿರ್ತಕ್ಕಂಥ ಒಂದು ಸಂಸ್ಥೆ. ಅದು ನನಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಖಂಡಿತ ಹೇಳ್ತಾ ಇಲ್ಲ ಅದನ್ನು. ಇವರ ಸಂಸ್ಥೆಯ 3ನೇ ಪ್ರಶಸ್ತಿ ನನಗೆ ಬಂದಿರೋದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರಿನಲ್ಲಿ ಪ್ರಶಸ್ತಿ ಬಂತು, ಶಾಂತವೇರಿ ಗೋಪಾಲಗೌಡರ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಬಂತು ಇವರ ಸಂಸ್ಥೆಯಿಂದ. ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನ ಪ್ರಶಸ್ತಿ ಬರ್ತಿದೆ. 3 ಸಹ ನನಗೆ ಪ್ರಿಯವಾದವು. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರಶಸ್ತಿ ಇದೆಯಲ್ಲ, ನನಗೆ ಈಗಾಗಲೇ ಪಂಪ ಪ್ರಶಸ್ತಿ ಸಿಕ್ಕಿದೆ. ಪಂಪನ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ನೃಪತುಂಗ ಪ್ರಶಸ್ತಿ ಸಿಕ್ಕಿದೆ, ಅದರ ಬಗ್ಗೆ ಅಪಾರವಾದ ಗೌರವ ಇದೆ. ಅದಕ್ಕೆ ಲಕ್ಷಗಳೇ ಹಣ ಕೊಡ್ತಾರೆ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನ ಈ ಪ್ರಶಸ್ತಿ ನನ್ನ ಹೃದಯದ ಪ್ರಶಸ್ತಿ ಇದೆ. ಯಾಕೆಂದರೆ ಇದನ್ನು ಹಣದ ಮೌಲ್ಯದಿಂದ ಅಳಿಯೋಕ್ಕೆ ಸಾಧ್ಯ ಇಲ್ಲ. ಇದನ್ನು ಮೊದಲೇ ಹೇಳಬೇಕು ಅಂತ ಅನಿಸುತ್ತೆ ನನಗೆ. ಆಮೇಲೆ ಇಷ್ಟು ಜನ ಬಂದಿರೋದಿದೆಯಲ್ಲ, ಬರೀ ನನ್ನ ಪ್ರೀತಿಗಾಗಿ ಬಂದಿದ್ದಾರೆ ಅಂತಲ್ಲ, ಅಲ್ಲೊಂದು ಶಕ್ತಿ ಇದೆ. ರಾಜ್ಕುಮಾರ್ ಅನ್ನೋದು ಒಂದು ಶಕ್ತಿ. ಅದು ರಾಜ್ಕುಮಾರ್ ಹೆಸರಿದೆಯಲ್ಲ, ಆ ಕಾರಣದಿಂದ ನನ್ನ ಗೌರವನೂ ಸ್ವಲ್ಪ ಹೆಚ್ಚಾಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಅವರ ಜೊತೆಯಲ್ಲಿ. ಆಮೇಲೆ ನಮ್ಮ ರಾಘವೇಂದ್ರ ರಾವ್ ಅವರ ಭಾಷಣವನ್ನು ಕೇಳಿದ್ದಾದ ಮೇಲೆ ಬಹುಶಃ ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಬಹುಶಃ ನಾನು ಮಾತಾಡಬಹುದಾದಂತಹ ಮಾತುಗಳನ್ನು ಕಡಿಮೆ ಮಾಡಬೇಕು ಅಂತ ಅನ್ನಿಸ್ಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಹೀಗೆ ನನ್ನನ್ನು ವಿಶ್ಲೇಷಣೆ ಮಾಡಿ ಮಾತಾಡಿದ ಕನ್ನಡ ಸಾಹಿತ್ಯ ಕ್ಷೇತ್ರದ ಮೊದಲ ವ್ಯಕ್ತಿ ಅವರು. ಇದು ಉತ್ಪ್ರೇಕ್ಷೆ ಅಲ್ಲ. ಇದು ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ಬಹಳ ಸಂದರ್ಭದಲ್ಲಿ ಹೇಳ್ತಿರ್ತೇನೆ, ನಮ್ಮ ಸಾಂಸ್ಕೃತಿಕ ರಾಜಕೀಯ ಇದೆಯಲ್ಲ, ವಿಧಾನಸೌಧದ ರಾಜಕೀಯಕ್ಕಿಂತ ದೊಡ್ಡದಾಗಿರುತ್ತೆ ಅಂತ. ಅಂತಹ ಸಾಂಸ್ಕೃತಿಕ ರಾಜಕೀಯದ ನಡುವೆ ಬೆಳೆದು ಬಂದಂತಹ ತನ್ನದೇ ಆದಂಥ ಶಕ್ತಿಯನ್ನು ಸ್ಥಾಪಿಸಿದ ಮಹಾನ್ ಚೇತನ ಡಾಕ್ಟರ್ ರಾಜ್ಕುಮಾರ್ ಅವರು. ಏಕೆಂದರೆ ಅವ್ರ ಕಾಲದಲ್ಲಿ ರಾಜಕೀಯ ಇರಲಿಲ್ಲ ಅಂತ ಏನಲ್ಲ. ಇಲ್ಲಿ 3 ಜನ ಕೂತಿದ್ದಾರೆ, ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಸೊ ಏನೆಲ್ಲವನ್ನು ಅವರು ಎದುರಿಸಿಕೊಂಡು ಬಂದರು. ಅವ್ರದ್ದೊಂದು ದೊಡ್ಡ ಮೌನ ಸಂಗ್ರಾಮ. ನಮ್ಮ ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಅಷ್ಟೇನೆ
ವಿಶೇಷವಾಗಿ ವಿಮರ್ಶೆ ನನ್ನನ್ನು ಎಷ್ಟು ಚೆನ್ನಾಗಿ ವಿಶ್ಲೇಷಣೆ ಮಾಡಬೇಕಾಗಿತ್ತು ಅಷ್ಟು ಮಾಡಿದ್ಯೋ ಇಲ್ವೋ ಅನ್ನೋದನ್ನು ಓದುಗರಿಗೆ ಬಿಟ್ಬಿಡ್ತೀನಿ. ನಾನು ಯಾವಾಗಲೂ ಓದುಗರು ಯಾವ್ದಿರ ಅದು ಮುಖ್ಯ, ಅದನ್ನು ರಾಘವೇಂದ್ರ ರಾವ್ ಅವರು ಹೇಳಿದರು. ಆದರೆ ಅವರು ನನ್ನ ವ್ಯಕ್ತಿತ್ವವನ್ನು, ನನ್ನ ಕುಟುಂಬವನ್ನು, ನನ್ನ ಸಾಹಿತ್ಯವನ್ನು, ನನ್ನ ಸಿನಿಮಾವನ್ನು ಇಷ್ಟೊಂದು ರಾಮೇಗೌಡರು ಹೇಳ್ತಿದ್ದಾರಲ್ಲ, ಪೂರ್ಣ ಅಲ್ಲ ಸಂಪೂರ್ಣ ಅಂತ. ಸೊ ಆ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ, ಹೊಗಳಿದ್ದಾರೆ ಅಂತ ಹೇಳೋದಿಲ್ಲ ನಾನು, ವಿಶ್ಲೇಷಣೆ ಮಾಡಿದ್ದಾರೆ. ಆದ್ದರಿಂದ ನನಗೆ ನಿಜವಾಗೂ ಮನಸ್ಸು ತುಂಬಿ ಬಂದಿದೆ. ಏಕೆಂದರೆ ಅವರು ಒಬ್ಬ ಸ್ನೇಹಿತನಾಗಿ ಅಷ್ಟೇ ಮಾತಾಡಿಲ್ಲ, ಅವರು ಒಬ್ಬ ಮನುಷ್ಯನಾಗಿ ಮಾತಾಡಿದ್ದಾರೆ, ಒಬ್ಬ ವಿಮರ್ಶಕನಾಗಿ ಕನ್ನಡದ ಬಹುದೊಡ್ಡ ವಿಮರ್ಶಕರು ಅವರು. ಎಷ್ಟು ದೊಡ್ಡ ವಿಮರ್ಶಕರು ಅಂದರೆ ಒಂದು ಪುಸ್ತಕದಲ್ಲಿ ಅನೇಕರು 4 ಲೇಖನ ಹಾಕಿದ್ದಾರೆ, ನಂದೊಂದೇ ಹಾಕಿರೋದು ಅವರು. ಅಂದರೆ ಹೌದು, ಶತಮಾನದ ವಿಮರ್ಶೆ ಅಂತ ಒಂದಿದೆ, ನನಗೆ ಬೇಜಾರು ಮಾಡಿದ್ದಾರೆ ಅವರು ಅನೇಕ ಸಂದರ್ಭದಲ್ಲಿ. ಅಂದರೆ ಅಷ್ಟು ಕಠಿಣವಾಗಿರ್ತಾರೆ ಅವರು ಇವತ್ತು ಏನು ಮಾತಾಡಿದ್ರು ಅಷ್ಟೆಲ್ಲ ಮಾತಾಡುವ ಒಂದು ಹೃದಯ ತುಂಬಿ ಮಾತಾಡಿದ್ರಲ್ಲ, ಅದು ಬಹಳ ವಿಶೇಷವಾದ್ದು. ಅವ್ರ ವಿಮರ್ಶೆ ಅಷ್ಟೇ ಖಚಿತವಾಗಿರುತ್ತೆ, ಕಠಿಣವಾಗಿರ್ತಾರೆ. ಸ್ನೇಹಿತ ಅನ್ನೋ ಕಾರಣಕ್ಕಾಗಿ ರಿಯಾಯಿತಿನ ತೋರಿಸೋದಿಲ್ಲ. ನನಗೆ ಸರಿಯಾದ ರಿಯಾಯಿತಿ ತೋರಿಸ್ಲಿಲ್ವಲ್ಲ ಅಂತಲೂ ಒಂದೊಂದ್ಸರಿ ನಂಗೆ ಬೇಜಾರಾಗಿದ್ದು ಉಂಟು, ಅದನ್ನು ಮುಚ್ಚಿಟ್ಕೊಳ್ಳೋದಿಲ್ಲ ನಾನು. ಆದರೆ ಅವ್ರು ಯಾಕಾಗಿದ್ದಿರಬಹುದು ಅನ್ನೋದಕ್ಕೆ ಅವ್ರದ್ದೇ ಆದ ಸಮರ್ಥನೆಗಳಿರುತ್ತೆ. ಪೂರ್ವಾಗ್ರಹ ಅಲ್ಲ, ಪೂರ್ವಾಗ್ರಹಗಳೆಲ್ಲದ ಒಬ್ಬ ಕನ್ನಡದ ಪ್ರಸಿದ್ಧ ಅನ್ನೋದಕ್ಕಿಂತ ಪ್ರಬುದ್ಧ ವಿಮರ್ಶಕರು ಅವರು ಇಷ್ಟೆಲ್ಲ ಮಾತಾಡಿದ್ದಾರೆ ಅಂತಂದರೆ ನಮ್ಗೆ ಇಷ್ಟು ವರ್ಷ ಬರೆದಿದ್ದಕ್ಕೆ ಅದೊಂದು ಸಾರ್ಥಕವಾದ ಕ್ಷಣ ಅಂತಲೇ ನಾನು ಭಾವಿಸ್ಕೊಂಡಿದ್ದೆ. ಇದು ಒಂದು ರೀತಿ ಭಾವುಕವಾಗಿ ಹೇಳ್ತಾ ಇಲ್ಲ ನಾನು, ನಿಜವಾಗಿ ಸಾರ್ಥಕವಾದ ಕ್ಷಣ. ಏಕೆಂದರೆ ನಾವು ಹೇಗಿರುತ್ತೆ ನಮ್ಮ ಸ್ಥಿತಿ ಅಂತ ಅಂದರೆ ನೋಡಿ, ನಾನು ಬರೆದ ಮೊಟ್ಟ ಮೊದಲ ಕಥಾ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಶ್ರೇಷ್ಠ ಅತ್ಯುತ್ತಮ ಕಥಾ ಸಂಕಲನ ಅಂತ ಬಹುಮಾನ ಬಂತು 1975ನೇ ಇಸ್ವಿನಲ್ಲಿ. ಹೇಳ್ತೀನಿ, ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಿ ಹೇಳ್ತೀನಿ. ಅದರ ಹೆಸರು ಸುಂಟರ ಗಾಳಿ ಅಂತ. ಆಗ ಅದನ್ನು ಕೊಟ್ಟವರು ಯಾರು? ಅಕಾಡೆಮಿಲಿ ಇದ್ದಂಥವರು, ಹಾಮಾನಾಯಕರು, GS ಶಿವರುದ್ರಪ್ಪನವರು, ಇಂಥವರೆಲ್ಲ ಇದ್ದರು. ಆದರೆ ನಾನು ಆನಂತರದಲ್ಲಿ ಸಾಮಾಜಿಕ ಕಾಳಜಿ ಬಗ್ಗೆ ಮಾತಾಡ್ತಾ ಬಂಡಾಯ ಸಾಹಿತ್ಯ ಚಳವಳಿ ಕಟ್ತಾ ಹೋದಾಗ ಇಲ್ಲಿಯವರೆಗೆ ನನ್ನ ಪುಸ್ತಕಕ್ಕೆ ಅಂತ ಬಹುಮಾನ ಬಂದಿಲ್ಲ ನನಗೆ. ಇದು ಸಾಂಸ್ಕೃತಿಕ ರಾಜಕೀಯದ ಒಂದು ಭಾಗ. ಇದು ನಮ್ಮ ವಿಮರ್ಶಕರು ನಮ್ಮನ್ನು ಹೇಗೆ ನೋಡ್ತಾರೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ನಾನು ಮೊದಲನೇ ಸಂಕಲನಕ್ಕೆ ಬಂತು 75ರಲ್ಲಿ. ಆದರೆ ನಾನು ಮುಖ್ಯವಾಗಿ ಸಾಮಾಜಿಕ ಪ್ರಜ್ಞೆ ಬಹಳ ಮುಖ್ಯ ಅಂದ್ಕೊಂಡೆ. ಸಾಮಾಜಿಕ ಜವಾಬ್ದಾರಿ ಇರಬೇಕು ನಮ್ಮ ಲೇಖಕರಿಗೆ. ದಂತಗೋಪುರದಲ್ಲಿ ಇರೋರಲ್ಲ ನಾವು, ಜನಗಳ ಜೊತೆ ಒಂದು ಸಂಬಂಧ ಇರಬೇಕು ಅಂತ ಮಾತಾಡ್ಕೊಂಡು ಬಂದಂಥವನು. ಚಳುವಳಿಗಳಲ್ಲಿ ಭಾಗವಹಿಸ್ತಿದ್ದಾರೆ ಅಂದರೆ ಒಂದು ಪೂರ್ವಗ್ರಹ ಶುರುವಾಗುತ್ತೆ, ಇವ್ರು ಸರಿಯಾಗಿ ಬರೆಯೋದಿಲ್ಲ. ಆನಕೃಷ್ಣ 100 ಕಾದಂಬರಿ ಬರೆದ್ರು, ಆದ್ದರಿಂದ ಒಳ್ಳೆ ಕಾದಂಬರಿಕಾರ ಅಲ್ಲ. ಈ ಥರದ ಒಂದು ಮೂಢನಂಬಿಕೆಗಳು ಸಹ ಸಾಂಸ್ಕೃತಿಕ ಸಾಹಿತ್ಯ ಕ್ಷೇತ್ರದಲ್ಲಿ ಇವೆ. ಆದ್ದರಿಂದಲೇ ಇದರ ಮಧ್ಯೆ ಇವತ್ತು ರಾಘವೇಂದ್ರ ರಾವ್ ಮಾತಾಡಿದ್ದಿದೆಯಲ್ಲ, ಅದು ನನಗೆ ಸಿಕ್ಕಂತಹ ದೊಡ್ಡ ವಿಮರ್ಶೆ ಮತ್ತು ಮನ್ನಣೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅವರ ಶ್ರೀಮತಿಯರು ಬಂದಿದ್ದಾರೆ ಇಲ್ಲಿ, ನಾವು ಕುಟುಂಬದ ಸ್ನೇಹಿತರು, ಅದೊಂದು ವಿಶೇಷ. ನನ್ನ ಸ್ನೇಹಿತರು ಬಂದಿದ್ದಾರೆ, ಇದೊಂದು ಸಂತೋಷದ ಸಮಾರಂಭ ಇದು. ಇಷ್ಟನ್ನೇ ಹೇಳ್ತಾ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡದೆ ಹೋದರೆ ನಾನು ಭಾಷಣ ಮಾಡಿದಾಗ ಅನಿಸೋದೇ ಇಲ್ಲ. ಏಕೆಂದರೆ ನನಗೆ ಸಮಾಧಾನದಿಂದ ಹೋಗಬೇಕು ಅಂತ ಅನ್ಸಲ್ಲ. ಅವರ ಹೆಸರಿನ ಪ್ರಶಸ್ತಿ ಇದು. ಡಾಕ್ಟರ್ ರಾಜ್ಕುಮಾರ್ ಯಾಕೆ ಮುಖ್ಯ ನೋಡಿ, 2 ವಿಷಯ ಇದೆ. ಕನ್ನಡ ಪರವಾದಂಥ ಹಾಡನ್ನು ರಾಜ್ಕುಮಾರ್ ಹೇಳಿದೇನೆ ಹೊಂದೋದು ಕನ್ನಡ ಚಿತ್ರರಂಗದಲ್ಲಿ. ತಕ್ಷಣ ನೀವು ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಅನ್ನೋದು ಬೇರೆ ಯಾರು ಹೇಳಿದ್ರು ನಿಜ ಅಂತಲೇ ಅಂದ್ಕೊಳ್ಳಲ್ಲ, ಅಂತ ಸ್ಥಿತಿಗಿದ್ದೀವಿ ನಾವು. ಹೌದಪ್ಪ, ಇವರು ಹೇಳಿದ್ರೆ ಅದು ನಿಜ, ಯಾಕೆಂದರೆ ಅವ್ರ ಒಳಗಡೆಯಿಂದ ಬರುತ್ತೆ ಅಂತ. ಡಾಕ್ಟ್ರೇಟ್ ಇದೆಯಲ್ಲ, ನಮ್ಮ ಡಾಕ್ಟರ್ ಪರಗು ರಾಮಚಂದ್ರಪ್ಪ ಅನ್ಬೋದು, ಇನ್ನೊಬ್ರು ಡಾಕ್ಟ್ರು ಶಿವರುದ್ರಪ್ಪ ಇತ್ಯಾದಿ ಏನಾನ ಕರೀರಿ, ರಾಜ್ಕುಮಾರ್ಗೆ ಡಾಕ್ಟರ್ ಅಂದಾಗ ಮಾತ್ರ ಯಾಕೆ ಬಹಳ ಚೆನ್ನಾಗಿ ಓದುತ್ತೆ ಸಿನಿಮಾ ಕ್ಷೇತ್ರದಲ್ಲಿ ಅಂದರೆ ಇದು ಸುಮ್ಮನೆ ಬಂದಿದ್ದಲ್ಲ ಅಂತ. ಹೀಗೆ ಒಂದು ಇಡೀ ಕರ್ನಾಟಕದ ಸಮುದಾಯ ಇದೆಯಲ್ಲ, ಅದು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಹೀಗೆ ತನ್ನ ಅಂತರಂಗದಲ್ಲಿ ಗೌರವಿಸ್ತಾ ಬಂದಂತಹ ಒಂದು ವಿಶೇಷ ಇದೆಯಲ್ಲ. ರೀ ಪುಸ್ತಕ ಆಮೇಲೆ ಕೊಡ್ರಿ, ಇರ್ತಾರೆ ಚಿನ್ನೇಗೌಡರು ಇರ್ತಾರೆ, ಎಲ್ಲೂ ಹೋಗಲ್ಲ ಅವ್ರು. ನಾನು ಮಾತು ಕೇಳಲಿ ಚಿನ್ನೇಗೌಡರು, ಯಾಕೆಂದ್ರೆ ನನ್ನ ಬಗ್ಗೆ ಬಹಳ ಪ್ರೀತಿ ವಿಶ್ವಾಸ ಇರುವಂಥವ್ರು ಚಿನ್ನೇಗೌಡರು.
ಅದರಿಂದ ಪುಸ್ತಕ ಆಮೇಲೆ ಓದ್ತಾರೆ, ಸ್ವಲ್ಪ ಜಾಸ್ತಿನೇ ಕೊಟ್ಟು ಕಳಿಸಿ, ಪರವಾಗಿಲ್ಲ. ಸೊ ಅಂದರೆ ರಾಜ್ಕುಮಾರ್ ಅವರ ಬಗೆಗೆ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳದೇ ಇರೋಕೆ ಆಗಲ್ಲ ನಮಗೆ. ಬರೀ ರಾಜ್ಕುಮಾರ್ ಅನ್ನೋದೇ ಇಲ್ಲ. ನಾವು ನೋಡಿ, ನೀವು ಎಷ್ಟೋ ಜನಕ್ಕೆ ಡಾಕ್ಟ್ರೇಟ್ ಬಂದಿರುತ್ತೆ, ಆದರೆ ನಾವು ಡಾಕ್ಟರ್ ಅನ್ನೋದು ಅವ್ರಿಗೆ ಸೇರಿಸಲ್ಲ, ಅಷ್ಟು ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದೆ ಅವರಿಗೆ. ಹಾಗೇನೆ ಯಾವಾಗಲೂ ರಾಜ್ಕುಮಾರ್ ಅನ್ನೋ ಹೆಸರಿನ ಜೊತೆ ಇಷ್ಟೆಲ್ಲ ಹೊಂದ್ಕೊಳ್ಬೇಕಾದ್ರೆ ಏನು ಕಾರಣ ಅಂದರೆ ಅದು ಸಹಜವಾದದ್ದು, ಸ್ವಾಭಾವಿಕವಾದದ್ದು, ಅವ್ರಿಗೆ ಸಲ್ಲಬೇಕಾದದ್ದು ಅಂತ ಜನ ತನಗೆ ತಾನೇನೆ ಒಪ್ಕೊಂಡ್ಬಿಟ್ಟಿದ್ದಾರೆ ಈ ಕರ್ನಾಟಕದ ಒಳಗಡೆ. ಅದು ಅವರಿಗೆ ಸಂದಂತ ಗೌರವ. ಡಾಕ್ಟರ್ ರಾಜ್ಕುಮಾರ್ ಅವರ ಮಹತ್ವ ಏನು ಅಂದರೆ ನನಗನ್ಸೋದು, ಡಾಕ್ಟರ್ ರಾಜ್ಕುಮಾರ್ ಅವರು ಜನರಿಗೆ ಕೊಟ್ಟಿದ್ದೇನು ಅಂತ ಪುಸ್ತಕದಲ್ಲಿ ಇದೆ. ಅದು ಅಲ್ಲಿ ಅನೇಕ ವಿವರಗಳಿದೆ, ಅದನ್ನು ಓದ್ಕೊಳ್ಬೋದು ನೀವು. ಈ ಕೆಲವರು ಇರ್ತಾರೆ, ಏನು ಕೊಟ್ಟರು ಅಂತ ಕೇಳೋದು, ಯಾಕೆಂದ್ರೆ ಇವರೇನು ಕೊಟ್ಟಿರೋದಿಲ್ವಲ್ಲ. ಏನು ಕೊಟ್ಟರು ಅಂತ ಕೇಳೋದಿದೆಯಲ್ಲ, ವಿಶೇಷವಾಗಿ ಒಬ್ಬ ಕಲಾವಿದ ಕೊಡಬೇಕಾದದ್ದು ಏನು ಅಂತ ಅಂದರೆ, ಯಾರು ನೋಡೋರು ಇರ್ತಾರೆ, ಒಬ್ಬ ಚಲನಚಿತ್ರ ಕಲಾವಿದ ಇದ್ದರೆ ಅವ್ರಿಗೊಂದು ಆನಂದ ಕೊಡಬೇಕು, ಅವ್ರಿಗೊಂದು ಸದಾಭಿರುಚಿಯನ್ನು ಬೆಳೆಸಬೇಕು, ಅವರಲ್ಲಿ ಕೆಲವು ಮೌಲ್ಯಗಳನ್ನು ಹುಟ್ಟಾಕಬೇಕು. ಅವರು ಒಬ್ಬ ಲೇಖಕನು ಅದೇ ಮಾಡಬೇಕಾಗಿರೋದು. ಓದುಗರಿಗೆ ಅವನ ಒಳಗಡೆ ಒಂದು ಮಾನವೀಯತೆ ಬರುವಂಥ ಒಂದು ಕೃತಿಯನ್ನು ಬರೀಬೇಕು. ಒಬ್ಬ ಲೇಖಕ, ಆಯ್ತಪ್ಪ ನೀನು ಬರಿತಾ ಇದೆಯಲ್ಲ, ನೀನು ಕನ್ನಡ ಪುಸ್ತಕೋದ್ಯಮಕ್ಕೆ ಏನೇಯ ಮಾಡಿದೆ, ಪ್ರಿಂಟಿಂಗ್ ಪ್ರೆಸ್ ಹಾಕಿಡ್ಲಿಲ್ಲ ಅಂತ ಕೇಳಿದರೆ ಹೆಂಗಿರುತ್ತೆ. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೀವು ಸ್ಟುಡಿಯೋ ಯಾಕೆ ಕಟ್ಟಲಿಲ್ಲ ಅಂದರೆ, ಸ್ಟುಡಿಯೋ ಕಟ್ಟೋದು ರಾಜ್ಕುಮಾರ್ ಅವ್ರ ಕೆಲಸ ಅಲ್ಲ, ಅದು ಉದ್ಯಮಿಗಳ ಕೆಲಸ ಅದು. ಆದರೆ ರಾಜ್ಕುಮಾರ್ ಜನಗಳಿಗೇನು ಮಾಡಿಲ್ವಾ ಅಂತ ಕೇಳಿದರೆ, ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ಡಾಕ್ಟರ್ ರಾಜ್ಕುಮಾರ್ ಕೊಟ್ಟಿರುವ ಕೊಡುಗೆ ಇದೆಯಲ್ಲ, ಅದನ್ನು ಯಾರೂ ಮೀರ್ಸಕ್ಕೆ ಸಾಧ್ಯ ಇಲ್ಲ. ಮೊದಲನೇ ಅಂಶ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಡಾಕ್ಟರ್ ರಾಜ್ಕುಮಾರ್ ಅವರು 1954ರಲ್ಲಿ ನಾಯಕರಾಗಿ ಬೇಟ್ರ ಕಣ್ಣಪ್ಪ ಮುಖಾಂತರವಾಗಿ ಚಿತ್ರರಂಗವನ್ನು ಪ್ರವೇಶ ಮಾಡೋದಕ್ಕೆ ಮುಂಚೆ ಕನ್ನಡ ವಾಕ್ಚಿತ್ರಕ್ಕೆ 20 ವರ್ಷಗಳಾಗಿದ್ದು. 1934ರ ಸತಿ ಸುಲೋಚನದಿಂದ 20 ವರ್ಷ ಆಗಿತ್ತು ಇವರು ಬರೋದಕ್ಕಿಂತ ಮುಂಚೆ. ಆ 20 ವರ್ಷದ ಒಳಗಡೆ ಕನ್ನಡ ಚಿತ್ರಗಳು ಬಂದದ್ದು 70 ಮೀರಿರಲಿಲ್ಲ. ಬಹುಶಃ 64-65 ಇಷ್ಟು, ಆದರೆ 70 ಮೀರಿರಲಿಲ್ಲ. ರಾಜ್ಕುಮಾರ್ ಅವರು 54ರಲ್ಲಿ ಬಂದ ನಂತರದಲ್ಲಿ 1968ನೇ ಇಸ್ವಿಗೆ ರಾಜ್ಕುಮಾರ್ ಒಬ್ಬರೇ 100 ಚಿತ್ರಗಳಲ್ಲಿ ಅಭಿನಯಿಸಿದರು. ಅದರ ಜೊತೆಗೆ 106 ಕನ್ನಡ ಚಲನಚಿತ್ರ ಬಂದು. ಯಾಕೆ ಬಂದು ಹಾಗಾದರೆ ಅಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಆಗಮನ ಇದೆಯಲ್ಲ, ಕನ್ನಡದ ಜನ ಇದಾರಲ್ಲ, ಅವರು ಒಬ್ಬ ಪ್ರತಿಭಾವಂತ ಅಷ್ಟೇ ಅಲ್ಲ, ಒಬ್ಬ ಸರಿಯಾದ ಒಬ್ಬ ನಾಯಕನನ್ನು ಹುಡುಕ್ತಾ ಇದ್ರು. ಕನ್ನಡ ಸಿನಿಮಾಗಳ ಮುಖಾಂತರವಾಗಿ ನಮ್ಮನ್ನು ಪ್ರತಿನಿಧಿಸುವ ಒಬ್ಬ ನಾಯಕ ಯಾರಿದ್ದಾರೆ ಅಂತ ಹುಡುಕ್ತಾ ಇದ್ರು. ಆಗ ಬಂದದ್ದೇನೆ ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ಬಂದ ಮೇಲೆ ಕನ್ನಡ ಚಿತ್ರಮಂದಿರಗಳಿಗೆ ಕನ್ನಡ ಜನ ಹೆಚ್ಚು ಬರೋಕ್ಕೆ ಶುರುವಾದರು, ಚಿತ್ರಗಳು ಹೆಚ್ಚು ತಯಾರಾಗಕ್ಕೆ ಶುರುವಾದವು. ಇದೇನು ಡಾಕ್ಟರ್ ರಾಜ್ಕುಮಾರ್ ಹೇಳಿ ಮಾಡಿಸಿದ್ದಲ್ಲ, ಆದರೆ ಜನ ತನಗೆ ತಾನೇ ಚಿತ್ರಮಂದಿರಕ್ಕೆ ಬಂದರು. ಜನ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡ್ತಾರೆ ಅಂದರೆ ಉದ್ಯಮಕ್ಕೆ ಅನುಕೂಲ ಅಲ್ವಾ. ರಾಜ್ಕುಮಾರ್ ಒಬ್ಬರೇ 1968ರ ಒಳಗಡೆ 14 ವರ್ಷದ ಒಳಗಡೆ ಅವರು 100 ಸಿನಿಮಾಗಳನ್ನು ಪೂರೈಸಿದ್ರು ಅಂದರೆ ಅದು ಅವರ ದೊಡ್ಡ ಸಾಧನೆ ಅಷ್ಟೇ ಅಲ್ಲ, ಕನ್ನಡ ಚಿತ್ರರಂಗದ ಸಾಧನೆನೂ ಹೌದು. ಅದರ ಜೊತೆಗೆ 106 ಚಲನಚಿತ್ರ ಬಂದಿದ್ರು. ಹೀಗೆ ಕನ್ನಡ ಚಿತ್ರರಂಗ ಇದೆಯಲ್ಲ, ಅದರ ಅಭಿವೃದ್ಧಿಗೆ, ಅದರ ಬೆಳವಣಿಗೆಗೆ, ಅದರ ಉಳಿವಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರವೇಶ ಇದೆಯಲ್ಲ ಕಾರಣವಾಯಿತು ಅನ್ನೋದು ಬಹಳ ಮುಖ್ಯವಾದದ್ದು. ಕಾಳಹಸ್ತಿ ಮಹಾತ್ಮೆ ಅನ್ನುವಂಥ ಒಂದು ತೆಲುಗು ಚಿತ್ರವನ್ನು ಬಿಟ್ಟರೆ ಅದು ಅನಿವಾರ್ಯವಾಗಿ ಅವರು ಮಾಡಿದ್ರು. ಬೇಡಕ್ಕೆ ಕಣ್ಣಪ್ಪ ಇದೆಯಲ್ಲ, ಅದು ಕಾಳಹಸ್ತಿ ಮಹಾತ್ಮೆ ಆಗಿ ಬಂತು. ಅದನ್ನು ಬಿಟ್ಟರೆ ಅವರು ಅವತ್ತೇ ನಿರ್ಧಾರ ಮಾಡಿದರು, ಹೆಸರು ಬಂದ ಮೇಲೆ ಅಲ್ಲ, ಅವತ್ತೇ ನಿರ್ಧಾರ ಮಾಡಿದರು, ನಾನು ನನ್ನ ಜೀವನದಲ್ಲಿ ಕನ್ನಡ ಚಿತ್ರಗಳಲ್ಲಿ ಮಾತ್ರ ಅಭಿನಯಿಸ್ತೇನೆ ಅಂತ ತೀರ್ಮಾನ ಮಾಡಿದರು. ಈ ತೀರ್ಮಾನ ಎಂಥ ಪರಿಣಾಮವನ್ನು ಬೀರಿತು ಅಂತ ಹೇಳಿ ಕನ್ನಡದ ಕಾದಂಬರಿ ಸಾರ್ವಭೌಮ ಅಂತ ಅನ್ನಿಸ್ಕೊಂಡಿರೋ ಅನಕ್ರು ಅವರು ಕನ್ನಡದ ನಟ ಸಾರ್ವಭೌಮ ಅನ್ನಿಸ್ಕೊಂಡಿರೋ ರಾಜ್ಕುಮಾರ್ ಅವರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ರಾಜ್ಕುಮಾರ್ ಅವರು ಕನ್ನಡ ಚಲನಚಿತ್ರಗಳಲ್ಲಿ ಮಾತ್ರ ಅಭಿನಯಿಸ್ತೇನೆ ಎನ್ನುವ ತೀರ್ಮಾನವನ್ನು ಮಾಡದೇ ಹೋಗಿದ್ದಿದ್ರೆ ಕನ್ನಡ ಚಿತ್ರರಂಗ ಎನ್ನುವ ಪ್ರತ್ಯೇಕ ಅಸ್ತಿತ್ವವೇ ಇರ್ತಾ ಇರಲಿಲ್ಲ ಅಂತ ಅನಕ್ಕಿದ್ದಾರೆ ಹೇಳ್ತಾರೆ. ಇದು ರಾಜ್ಕುಮಾರ್ ಕೊಟ್ಟ ಕೊಡುಗೆ. ಅಂದರೆ ಒಂದು ಚಿತ್ರರಂಗವನ್ನು ಬೆಳೆಸಿದ್ದು. ಅದರ ಜೊತೆಗೆ ಈಗಾಗಲೇ ರಾಘವೇಂದ್ರ ಅವರು ಮಾತನ್ನು ಹೇಳಿದರು. ಸ್ವಲ್ಪ ನಾವು ಒಂದೇ ರೀತಿ ಯೋಚನೆ ಮಾಡೋದರಿಂದ ಅನೇಕ ವಿಷಯಗಳಲ್ಲಿ ಅವರ ಮಾತನ್ನು ಹೇಳಿದರು. ನೋಡಿ, ಸಾಮಾನ್ಯವಾಗಿ
ರಾಜ್ಕುಮಾರ್ ಅವರ ಭಾಷೆ ಅಂದರೆ ಇಡೀ ಕರ್ನಾಟಕಕ್ಕೆ ಹೊಂದುವ ಒಂದೇ ರೀತಿಯ ಭಾಷೆ ಅಂತ ಹೇಳೋದುಂಟು. ಅದು ರಾಜ್ಕುಮಾರ್ ವ್ಯಕ್ತಿಯಾಗಿ ಅವರ ಮಾತಿದೆಯಲ್ಲ ಇಡೀ ಕರ್ನಾಟಕಕ್ಕೆ ಅರ್ಥ ಆಗುತ್ತೆ ಅದು. ಆದರೆ ಅವರ ಸಿನಿಮಾಗಳಲ್ಲಿ ಭಾಷಿಕ ಬಹುತ್ವ ಇದೆಯಲ್ಲ ಅದನ್ನು ಕಾಣ್ಬೋದು. ಎಷ್ಟು ರೀತಿಯ ಕನ್ನಡ ಇದೆ ಅಂತ. 850ರಲ್ಲಿ ಕವಿರಾಜ ಮಾರ್ಗ ಅಂತ ಒಂದು ಕೃತಿ ಬಂತು, ಕನ್ನಡದ ಮೊಟ್ಟ ಮೊದಲ ಲಭ್ಯವಾಗಿರುವ ಕೃತಿ ಅದು. ಅದರಲ್ಲಿ ಕನ್ನಡಗಳು ಅಂತ ಒಂದು ಪದ ಬಳಸ್ತಾರೆ. ಅಂದರೆ ಕನ್ನಡ ಒಂದೇ ಅಲ್ಲ ಇರೋದು, ಕರ್ನಾಟಕದಲ್ಲಿ ಅನೇಕ ಕನ್ನಡಗಳಿವೆ. ಉತ್ತರ ಕರ್ನಾಟಕದಲ್ಲಿ ಒಂದು ರೀತಿ, ಚಾಮರಾಜನಗರದಲ್ಲಿ ಒಂದು ರೀತಿ, ಮೈಸೂರಲ್ಲಿ ಒಂದು ರೀತಿ, ತುಮಕೂರು ಚಿತ್ರದುರ್ಗದಲ್ಲಿ ಒಂದು ರೀತಿ, ಗುಲ್ಬರ್ಗ ಕಡೆ ಎಲ್ಲವೂ ಕನ್ನಡವೇ. ಆದರೆ ಕನ್ನಡಗಳು ಇಲ್ಲಿರೋದು ಅಂತ. ಆ ಕನ್ನಡಗಳನ್ನು ಪ್ರತಿನಿಧಿಸಿದ ಕನ್ನಡ ಚಿತ್ರರಂಗದ ಏಕೈಕ ಕಲಾವಿದರು ಅಂದರೆ ಡಾಕ್ಟರ್ ರಾಜ್ಕುಮಾರ್. ನೀವು ಗ್ರಾಮೀಣ ಭಾಗದ ಭಾಷೆ ಬೇಕಾ? ಅಣ್ಣ ತಂಗಿ ನೋಡಿ, ಬಂಗಾರದ ಪಂಜರ ನೋಡಿ, ಕವಿರತ್ನ ಕಾಳಿದಾಸದ ಮೊದಲ ಭಾಗ ನೋಡಿ, ನೀವು ಗ್ರಾಮೀಣ ಭಾಗದ ಬೇಕಾದನ್ನು ನೋಡಿ. ಒಬ್ಬ ಚಕ್ರವರ್ತಿ ಮಾತಾಡಿದಾಗ ಮಾತಾಡಬೇಕಾ? ರಣಧೀರ್ ಕಂಠೀರವ ನೋಡಿ, ಕೃಷ್ಣದೇವರಾಯ ನೋಡಿ, ಮಯೂರ ನೋಡಿ, ಅಲ್ಲಿ ಸಿಗ್ತಾರೆ. ನಮ್ಮ ಭಕ್ತಿ ಪರಂಪರೆಯ ಭಾಷೆ ಬೇಕಾ? ಭಕ್ತ ಚೇತನಿಂದ ಹಿಡಿದು ಭಕ್ತ ಕುಂಬಾರ, ಕನಕದಾಸ, ಪುರಂದರದಾಸ ಇವೆಲ್ಲವನ್ನು ನೀವು ನೋಡ್ತಾ ಬನ್ನಿ. ಓಹಿಲೇಶ್ವರ, ಅಲ್ಲಿ ಒಬ್ಬ ಭಕ್ತ ಕಾಣಿಸ್ತಾನೆ. ಅಂದರೆ ಕನ್ನಡ ಭಾಷೆಯ ಒಳಗಡೆ ಎಷ್ಟೆಷ್ಟು ವಿಧಾನಗಳಿವೆ, ವೈವಿಧ್ಯ ಇದೆ. ಅದೆಲ್ಲವನ್ನು ತಮ್ಮ ಸಿನಿಮಾ ಅಭಿನಯದ ಮುಖಾಂತರವಾಗಿ ತೋರಿಸಿಕೊಟ್ಟಂಥ ಅತ್ಯಂತ ಪ್ರತಿಭಾವಂತ ಕಲಾವಿದರಾದ್ದರಿಂದ ಅವರು ಭಾಷಿಕ ಬಹುತ್ವವೊಂದನ್ನು ತಮ್ಮಲ್ಲಿ ಇಟ್ಕೊಂಡಿದ್ರು ಅನ್ನೋದು. ಇದು ಕೇವಲ ಭಾಷಿಕ ಬಹುತ್ವ ಅಲ್ಲ, ಅದು ಕರ್ನಾಟಕದ ಸಂಸ್ಕೃತಿಯ ಬಹುತ್ವವೂ ಹೌದು. ಅವರೆಂದೂ ನಾನು ಬಹುತ್ವವನ್ನು ಪ್ರತಿಪಾದಿಸ್ತಿದ್ದೇನೆ ಅಂತ ಹೇಳಲಿಲ್ಲ. ಆದರೆ ಅವರ ಇಡೀ ಸಿನಿಮಾಗಳು ಭಾಷಿಕ ಪ್ರತಿನಿಧೀಕರಣವೂ ಆಗಿದ್ದು, ಸಾಮಾಜಿಕ ಪ್ರತಿನಿಧೀಕರಣವೂ ಆಗಿದ್ದು. ಸಾಮಾಜಿಕ ಪ್ರತಿನಿಧೀಕರಣ ಅಂದರೆ ಹೇಗೆ ಅಂದರೆ, ರಾಜ್ಕುಮಾರ್ ಮಾಡದೇ ಇರತಕ್ಕಂಥ ಜನವರ್ಗಗಳೇ ಇಲ್ಲ. ಒಬ್ಬ ರೈತನ ಪಾತ್ರ ಮಾಡಿದರು, ಕಾರ್ಮಿಕನ ಪಾತ್ರ ಮಾಡಿದರು, ಮಾಣಿ ಪಾತ್ರ ಮಾಡಿದರು, ಭಕ್ತನ ಪಾತ್ರ ಮಾಡಿದರು, ಅಧ್ಯಾಪಕನ ಪಾತ್ರ ಮಾಡಿದರು. ಇಂಗ್ಲೀಷ್ ಬರಲ್ಲ ಅಂದರೆ ಇಂಗ್ಲೀಷಲ್ಲೇ ಭಾಷಣ ಹೊಡೆದರು, ಇಂಗ್ಲೀಷಲ್ಲೇ ಹಾಡು ಹೇಳಿದರು, ಸಂಸ್ಕೃತದಲ್ಲಿ ಹಾಡು ಹೇಳಿದರು, ಶ್ರೀಮಂತನ ಪಾತ್ರ ಮಾಡಿದರು. ಅಂದರೆ ನಮ್ಮ ಸಮಾಜದಲ್ಲಿರುವ ವಿವಿಧ ವರ್ಗಗಳನ್ನು ಪ್ರತಿನಿಧಿಸಿದ ಪಾತ್ರಗಳನ್ನೆಲ್ಲ ಅವರು ಮಾಡಿದ್ರಿಂದ ಅವ್ರದ್ದು ಒಂದು ಸಾಮಾಜಿಕ ಪ್ರತಿನಿಧೀಕರಣ ಅಂತ ನಾನು ಭಾವಿಸೋಕ್ಕೆ ಇಷ್ಟಪಡ್ತೇನೆ. ಬಹಳ ಮುಖ್ಯವಾಗಿ ನಾನು ಹೇಳಬೇಕು ಅಂತಿರೋದು, ನಾನು ಮೊದಲೇ ಆಶ್ವಾಸನೆ ಕೊಟ್ಟಾಗಿ ಹೆಚ್ಚೊತ್ತು ನಾನು ಮಾತಾಡೋದಿಲ್ಲ. ಆದರೆ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ಯಾವುದೇ ಚಿತ್ರರಂಗದಲ್ಲಿ ಯಾವುದೇ ಕ್ಷೇತ್ರದ ಒಳಗಡೆ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದವರು, ಹೆಚ್ಚು ಅಭಿಮಾನಿಗಳನ್ನು ಇಟ್ಕೊಂಡಿರ್ತಕ್ಕಂತಹ ಜನ ಇದ್ದಾರಲ್ಲ, ಅವ್ರು ಹೇಗಿರಬೇಕು ಅನ್ನೋದಕ್ಕೆ ಬಹಳ ಅದ್ಭುತವಾದ ಮಾದರಿ ಅಂದರೆ ರಾಜ್ಕುಮಾರ್ ಅವರು. ಏಕೆಂದರೆ ಅವ್ರಿಗೆ ಲಕ್ಷಾಂತರ ಅಭಿಮಾನಿಗಳಿರ್ತಾರೆ, ಕೋಟ್ಯಾಂತರ ಇರ್ತಾರೆ ಅನೇಕರಿಗೆ. ನೀವು ಹೇಗಿರ್ತೀರಿ ಅನ್ನೋದು ಬಹಳ ಮುಖ್ಯ. ಅವರ ಅಭಿಮಾನಿ ದೇವರುಗಳು ಅಂತ ಕರೆದ್ರು. ಅದು ಯಾಕೆ ಕರೆದೆ ಅನ್ನೋದನ್ನು ನನಗೆ ಒಂದು ಸಾರಿ ಅದನ್ನು ವಿವರಿಸಿದ್ರು. ಅದು ಬೇರೆ ವಿಷಯ. ನಾನು ಭಾಷಣ ಭಾಳ ಲಂಬಿಸಿದಾಗುತ್ತೆ, ಅದರ ಕಡೆ ಹೋಗೋದಿಲ್ಲ ನಾನು. ಆದರೆ ಕುವೆಂಪು ನಿಸರ್ಗದಲ್ಲಿ ದೇವರನ್ನು ಕಂಡ್ರೆ, ರಾಜ್ಕುಮಾರ್ ಅವರು ಜನಗಳಲ್ಲಿ ದೇವರನ್ನು ಕಂಡ್ರು, ಅಭಿಮಾನಿಗಳಲ್ಲಿ ದೇವರನ್ನು ಕಂಡ್ರು. ಅವರು ದೇವರುಗಳಿದಾರಲ್ಲ, ಅವ್ರು ಹೇಗಿರಬೇಕು ಅಂತ ಅಂದರೆ ಇವರನ್ನು ಅನುಸರಿಸೋಗಿರಬೇಕು. ಹಾಗಾಗಿ ನನಗೆ ಬಹಳ ಮುಖ್ಯ ರಾಜ್ಕುಮಾರ್ ವ್ಯಕ್ತಿಯಾಗಿ. ಅಭಿನಯ ಇದೆಯಲ್ಲ, ಅದಕ್ಕೆ ಸಾಟಿನೇ ಅಲ್ಲ ಬಿಡಿ, ಅದು ಅಭಿನಯಕ್ಕೆ ಸಾಟಿನೇ ಅಲ್ಲ. ಬಹುಶಃ ಇಷ್ಟು ವೈವಿಧ್ಯಮಯ ಪಾತ್ರಗಳನ್ನು ಮಾಡಿದಂಥವರು, ಒಬ್ಬ ನಟನಿಗೆ ಇಷ್ಟು ಪುಸ್ತಕಗಳನ್ನು ಬರೆದಂತಹ ಸಮಾಜ ಭಾರತದಲ್ಲಿ ಬೇರೆ ಯಾವುದಿಲ್ಲ. ಪುಸ್ತಕ ಬಂದಿದೆ ರಾಜ್ಕುಮಾರ್ ಅವರ ಬಗ್ಗೆ. ಆದರೆ ಅವರು ಇನ್ನೂ ಯಾಕೆ ಮುಖ್ಯ ಅಂತ ಅಂದರೆ, ಸಾಮಾಜಿಕವಾಗಿ ಬಹಳ ಮುಖ್ಯ ಅಂದರೆ ಅವರಲ್ಲಿದ್ದಂತಹ ನಡೆ ನೈತಿಕತೆ ಮತ್ತು ನುಡಿ ನೈತಿಕತೆ. ಈ ನಡೆ ನೈತಿಕತೆ ಮತ್ತು ನುಡಿ ನೈತಿಕತೆ, ಅವರ ನುಡಿ ಇದೆಯಲ್ಲ, ಯಾವತ್ತಾದರೂ ಯಾರಾದರೂ ನೋಯಿಸಿದಾರ ಅವರು ಆಡುವ ಮಾತಿದೆಯಲ್ಲ, ಕನ್ನಡ ಅಂದರೆ ಹೇಗಿರಬೇಕಪ್ಪ ಅಂದರೆ, ಆಗಲೇ ಹೇಳಿದೆ ಅವರ ಸಿನಿಮಾಗಳಲ್ಲಿ ಕನ್ನಡದ ಬಹುತ್ವವನ್ನು ತಂದರು. ಆದರೆ ಒಬ್ಬ ರಾಜ್ಕುಮಾರ್ ಒಳಗಡೆ ಒಬ್ಬ ಮುತ್ತುರಾಜ್ ಇದ್ದರು. ಮುತ್ತುರಾಜನನ್ನು ಮರೆಯದೇ ಬದುಕಿದವರು ರಾಜ್ಕುಮಾರ್. ಅದಕ್ಕೆ ಅವ್ರಿಗೆ ವಿನಯ ಬಂದಿದ್ದು. ಆ ವಿನಯನೇ ಸರ್ ನನಗೂ ಬಂದಿರೋದು ಒಂದು ಸ್ವಲ್ಪ ಹೇಳಿದ್ರೆ. ಆ ಥರ ಬದುಕಿದಂಥವ್ರು ಡಾಕ್ಟರ್ ರಾಜ್ಕುಮಾರ್ ಅವರು. ಅವರ ನಡೆ ಮತ್ತು ನುಡಿ ಅದೊಂದು ನೈತಿಕತೆ ಇರುತ್ತೆ ಯಾವತ್ತೂ. ಆ ನೈತಿಕತೆಯನ್ನು ಉಲ್ಲಂಘಿಸಲಿಲ್ಲ ಅವರು. ಅವರ ನಡೆಯಲ್ಲಿಯೂ ಅಷ್ಟೇನೆ. ಅವರ ಮನೆಯಲ್ಲಿರೋ ಒಬ್ಬ ಸಾಮಾನ್ಯ ಕೆಲಸಗಾರನನ್ನು ಬಹುವಚನದಲ್ಲಿ ಮಾತಾಡಿಸ್ತಾ ಇದ್ರು. ಅವರು ಬನ್ರಿ ಹೋಗ್ರಿ ಅಂತ ಮಾತಾಡಿಸ್ತಿದ್ರು. ಯಾವತ್ತೂ ಅವರ ನಡೆಯಲ್ಲಿ ಕಪ್ಪು ಚುಕ್ಕೆ ಕಾಣಿಸ್ತಿಲ್ಲ.
ಅಂದರೆ ಇಷ್ಟೊಂದು ಜನ ಇದ್ದಾರಲ್ಲ, ಅವರೆಲ್ಲ ಸುಮ್ಮನೆ ರಾಜ್ಕುಮಾರ್ ಅನ್ನೋದಿಲ್ಲ. ರಾಜ್ಕುಮಾರ್ ಒಳಗಡೆ ಒಂದು ಬೇರೆ ಏನನ್ನೋ ಒಂದು ನೈತಿಕ ಶಕ್ತಿಯನ್ನು ಕಂಡ್ರು. ಹಾಗಾಗಿ ರಾಜ್ಕುಮಾರ್ ನನಗೆ ಇವತ್ತು ಬಹಳ ಮುಖ್ಯವಾದ, ಇವತ್ತಿನ ಸಂದರ್ಭದ ಒಳಗಡೆ ರಾಜಕೀಯ ನೈತಿಕತೆ ಹಾಳಾಗ್ತಿದೆ, ಸಾಂಸ್ಕೃತಿಕ ನೈತಿಕತೆಯಲ್ಲೂ ಅನೇಕ ಶಿಥಿಲತೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಸಾಮಾಜಿಕ ನೈತಿಕತೆ ಅನ್ನೋದನ್ನು ಬೇರೆ ನಾನು ತಾತ್ವಿಕವಾಗಿ ಹೇಳ್ತಾ ಇದ್ದೇನೆ. ನಾನು ಅಂಥದ್ದು ಎಲ್ಲೋ ಒಂದು ಕಡೆ ಶಿಥಿಲಗೊಂಡಿರುವಾಗ ಅಥವಾ ಅಧಃಪತನದ ಹಾದಿಯನ್ನು ಹಿಡ್ಕೊಂಡಿರೋ ಸಂದರ್ಭದಲ್ಲಿ ಒಬ್ಬ ನಡೆ ಮತ್ತು ನುಡಿಯಲ್ಲಿ ನೈತಿಕತೆಯನ್ನು ತೋರಿಸಿದಂತಹ ಅಪರೂಪದ ವ್ಯಕ್ತಿತ್ವವಾಗಿ ಅವರು ಒಂದು ಕೇವಲ ಸಿನಿಮಾ ವ್ಯಕ್ತಿ ಆಗೋದಿಲ್ಲ, ಬಹಳ ದೊಡ್ಡ ಸಾಮಾಜಿಕ ಸಾಧಕರಾಗಿ ನನಗೆ ಕಾಣಿಸ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಇನ್ನು